ಇವಾಗಿನ ವೆದರ್ಗೆ ಒಂದೊಳ್ಳೆ ಟೈಮ್ ಪಾಸು. ಗೋಧಿ ಪುರಿ ಒಗ್ಗರಣೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕೆಲವೇ ನಿಮಿಷಗಳಲ್ಲಿ ಹಿಂಗೆ ನೋಡ್ತಾನೆ ರೆಡಿ ಆಗಿಬಿಡುತ್ತೆ. ಇವಾಗ ಶುರು ಮಾಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಬಾಣಲಿ ಇಡಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಕಾದ್ಮೇಲಿಂದ 1/4 ಟೀ ಸ್ಪೂನ್ ಸಾಸಿವೆ ಚಿಟಪಟ ಅಂತ ಇರಬೇಕಾದ್ರೇ ಸ್ವಲ್ಪ ಜೀರಿಗೆ ಮತ್ತು 1 ಮುಷ್ಟಿ ಕಡಲೆಬೀಜ ಹಾಕಿ ಕಡಲೆಬೀಜನ ನಿಧಾನಕ್ಕೆ ಹುರ್ಕೊಳ್ಳಿ. ಹೀಟನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಹುರ್ಕೊಳ್ಳಿ. ಒಂದೇ ಸಲ ಹೈ ಫ್ಲೇಮಾಗಿ ಹುರ್ಕೊಳ್ಳೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ. ಕಡಲೆಬೀಜದ ಟೇಸ್ಟ್ ಹೋಯ್ತು ಅಂದರೆ ಒಗ್ಗರಣೆ ಟೇಸ್ಟು ಹೋಯ್ತು ಅಂತಲೇ. ಹಾಗೆ ನಿಧಾನಕ್ಕೆ ಹುರ್ಕೊಳ್ಳಿ. ಇವಾಗ ಇಲ್ಲಿ ಅರ್ಧ ಸೇರಷ್ಟು ಗೋಧಿ ಪುರಿಗೆ ಈ ಒಂದು ಒಗ್ಗರಣೆನ ಮಾಡ್ತಾಯಿರೋದು. 2 ಸೇರು 3 ಸೇರು ಈ ಥರ ಲಾರ್ಜ್ ಕ್ವಾಂಟಿಟಿಲಿ ಒಗ್ಗರಣೆ ಮಾಡ್ತಾಯಿದ್ದೀರಾ ಅನ್ನೋದಾದರೆ ಕಡಲೆಬೀಜನ ಹುರಿದಾದ್ಮೇಲಿಂದ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಕಡಲೆಬೀಜದ್ದು ಬಣ್ಣ ಈ ಥರ ಸ್ವಲ್ಪ ಬದಲಾಗ್ತಿದ್ದಂಗೆ ಸ್ವಲ್ಪ ಹುರ್ಗಡ್ಲೆ ಹಾಕಿ ಹುರ್ಕೊಳ್ಳಿ. ಮತ್ತು ಸ್ವಲ್ಪ ಕಟ್ ಮಾಡಿರುವಂತಹ ಕೊಬ್ಬರಿನ ಈ ಥರ ತೆಳುವಾಗಿ ಕಟ್ ಮಾಡಿಬಿಟ್ಟು ಹಾಕಿ ಹುರ್ಕೊಳ್ಳಿ. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಹಾಗೇ ಇರಲಿ, ಜಜ್ಜಿಬಿಟ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ. ಮತ್ತು 2 ಕಡ್ಡಿ ಕರಿಬೇವು ಸೊಪ್ಪು ಹಾಕಿ, 1 ಚಿಟಿಕೆ ಅರಿಶಿನ ಪುಡಿ ಮತ್ತು 1/4 ಚಮಚ ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ. ಮತ್ತು ಸ್ವಲ್ಪ ಉಪ್ಪನ್ನ ರುಚಿಗೆ ಅನುಸಾರ ಹಾಕಿ ಮಿಕ್ಸ್ ಮಾಡಿ. ಇವಾಗ ಈ ಒಗ್ಗರಣೆಯನ್ನು ಗೋಧಿ ಪುರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗೇನು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲ ಗೋಧಿ ಪುರಿಗೆ ಚೆನ್ನಾಗಿ ಸೆಟ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಗೋಧಿ ಪುರಿ ಒಗ್ಗರಣೆ ತಯಾರಾಗಿದೆ. ನೋಡಿದ್ರಲ್ಲ, ನೋಡ್ತಾ ಹಾಗೇ ಈ ಒಂದು ಗೋಧಿ ಪುರಿ ಒಗ್ಗರಣೆನ ಮಾಡ್ಬೋದು. ಚೆನ್ನಾಗಿರುತ್ತೆ, ಖಾರವಾಗಿ ಕುರುಮ್ ಅಂತ ಇರುತ್ತೆ. ಸಂಜೆ ಟೈಮು 1 ಲೋಟ ಕಾಫಿ ಟೀ ಜೊತೆಗೆ ಸೈಡಲ್ಲಿ ಇರಬೇಕಿದು ಗೋಧಿ ಪುರಿ ಒಗ್ಗರಣೆ. ಹಾಗೆ ತಿಂತ ಒಂದೊಳ್ಳೆ ಟೈಮ್ ಪಾಸು, ಚೆನ್ನಾಗಿರುತ್ತೆ. ಮಾಡಿ ಫ್ರೆಂಡ್ಸ್. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.